ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಲೋಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಚನದಿಂದ, ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನ ಪಟ್ಟಣದ ಸಿಮೋನ ಎಂಬುವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹತ್ತುಕೊಂಡು ಬರುವ ಹಾಗೆ ಮಾಡಿದರು. ಜನರು, ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡಿದುಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳ್ಳಿರಿ. ಮರ ಹಸಿರಾಗಿರುವಾಗಲೇ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು. ಅವರು ಕಪಾಲೆ ಎಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಮರ್ಗಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೀವೆಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡುವಾಗ ಅಂದರೆ ಅವರು ಆತನ ತೆಗೆದುಕೊಂಡು ಹೋಗುತ್ತಿರುವಾಗ, ಅಂದರೆ ಯೇಸುವಿನ ಶಿಲುಬೆಗೆ ಹಾಕೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಾಗ ಕುರೇನ ಪಟ್ಟಣದ ಸಿಮೋನ ಎಂಬುವನನ್ನು ಹಿಡಿದರು. ಆ ಶಿಲುಬೆಯನ್ನು ಆತನ ಮೇಲೆ ಇಟ್ಟು ಆತನ ಕರೆದುಕೊಂಡು ಹೋದರು. ಅಲ್ಲಿ ನೋಡುವಾಗ ಜನರು, ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬರುತ್ತಿದ್ದರು. ಅಂದರೆ ಯೇಸುವಿನ ಹಿಂದೆ ಬರುತ್ತಿರುವಾಗ ಆ ಸ್ತ್ರೀಯರು ಎದೆ ಬಡಿದುಕೊಳ್ಳುತ್ತಾ ಆತನ ವಿಷಯದಲ್ಲಿ ಓಡಾಡ್ತಾ ಇದ್ದರು. ಆಗ ಯೇಸು ಹೇಳಿದರು, ಅವ್ರನ್ನ ಕಡೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರು, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳ್ಳಿರಿ ಎಂದು ಹೇಳಿದರು. ಹೇಳುವಾಗ ಅಲ್ಲಿ ನೋಡುವುದಾದರೆ ಮರವು ಹಸಿರಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು. ಅಂದರೆ ಯೇಸು ಅವರಿಗೆ ಇದನ್ನು ಅರ್ಥ ಹೇಳಿದರು. ಅಂದರೆ ಈಗಿನ ಕಾಲಮಾನದಲ್ಲಿ ನೋಡಿದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನೋಡಿದರೆ ನಾವು ಈಗ ಯೇಸು ಹೇಳಿದ್ದಕ್ಕೆ ಇದಕ್ಕೆ ಮ್ಯಾಚಿಂಗ್ ಮಾಡಿದ್ರೆ ಆಗ ಹೇಳಿದ್ರು, ಯೇಸು ನನಗೋಸ್ಕರ ಅಳಬೇಡಿರಿ, ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಅಳ್ಳಿರಿ ಅಂತ ಹೇಳಿದರು. ನೀವು ಸಿಚುವೇಶನ್ ನೋಡಿದ್ರೆ ಹೇಗಿದೆ ಪ್ರಿಯರೇ, ನೀವು ಸ್ವಲ್ಪ ಊಹೆ ಮಾಡ್ಕೊರಿ. ನಾನು ಇಲ್ಲಿ ನೆಕ್ಸ್ಟ್ ನೋಡೋದಾದರೆ, ಅಂದರೆ ಯೇಸು ಜೊತೆ ಇಬ್ಬರು ಕಳ್ಳರನ್ನು ಹಾಕಿದ್ರು. ಬಲಗಡೆ ಒಬ್ಬನನ್ನು, ಎಡಗಡೆ ಒಬ್ಬನನ್ನು ಹಾಕೋರು. ಹಾಕಿದ ಮೇಲೆ ಮತ್ತು ಯೇಸು ಏನು ಮಾಡಿದ್ರು, ಯೇಸು ತಂದೆ ಹೇಳಿದ್ರು, ತಂದೆ ಅವ್ರನ್ನ ಕ್ಷಮಿಸು, ಅವ್ರಿಗೆ ಅರಿಯದೆ ಮಾಡುತ್ತಿದ್ದಾರೆ ಅಂತ ಯೇಸು ಹೇಳಿದ್ರು. ನಮ್ಮ ಜೀವಿತದಲ್ಲಿ ಕೂಡ ದೇವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ನೀವು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂದರೆ ನಾವು ಎಷ್ಟೋ ಭಾಗ್ಯವಂತ ಇದ್ದಾರೆ. ಅದಕ್ಕಾಗಿ ದೇವರು ಕೂಡ ನಿಮ್ಮನ್ನು ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು, ಭೂಮಿ ಆಕಾಶಗಳು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ಮಾತನಾಡಿದೆಪ್ಪ, ಅದಕ್ಕಾಗಿ ಸ್ತೋತ್ರ ದೇವರೇ. ಪ್ರತಿಯೊಬ್ಬರ ಜೀವಿತನ ಕರೆಯಲ್ಲಿ ಒಪ್ಪಿಸ್ತಾ ಇದ್ದೀನಿ ದೇವ. ಈ ವಿಡಿಯೋ ವಾಚ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೆ ಆಶೀರ್ವದಿಸಿ ಬಲಪಡಿಸಿ ನೀವು ನಾಮ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ